ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರೇಣುಕಾ ಸ್ವಾಮಿಯಂತೆ ಕಾಲುವೆ ಪಕ್ಕದಲ್ಲಿ ಬೀದಿ ಹೆಣವಾದ ಬಸವನಗೌಡ. ಮಹಿಳೆಗೆ ಅಶ್ಲೀಲ ಮೆಸೇಜ್ ಮಾಡಿದ್ದೆ ತಪ್ಪಾಯಿತು. ಎಸ್ ನೋಡಿ, ಈ ಹಿಂದೆ ಅಂದ್ರೆ ಜೂನ್ 9ನೇ ತಾರೀಕು ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಯಿತು. ಕಾರಣ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಟಿ ಪವಿತ್ರ ಗೌಡಗೆ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕಳಿಸಿದ್ದ ಅನ್ನುವಂತಹ ಕಾರಣಕ್ಕೆ ಇದೇ ಪಟ್ಟಣಗೆರೆಯ ಶೆಡ್ ನಲ್ಲಿ ಬರೋಬ್ಬರಿ 17ರಿಂದ 18 ಜನರು ರೇಣುಕಾ ಸ್ವಾಮಿಗೆ ಹಿಗ್ಗಾಮುಗ್ಗಾ ಥಳಿಸಿ ಆತನಿಗೆ ನರಕ ಕೂಪಕ್ಕೆ ಕಳಿಸೋದ್ರ ಮುಖಾಂತರ ಆತನ ಪ್ರಾಣವನ್ನೇ ಕಳೆದು ಬಿಟ್ರು. ಅದಾದ ನಂತರ ಸುಮನಹಳ್ಳಿ ಒಂದು ಕಾಲುವೆ ಬಳಿ, ಅಂದ್ರೆ ಕಾಲುವೆ ಒಳಗೆ ಹಾಕೋದಕ್ಕೆ ಹೋಗಿ ಕಾಲುವೆಯ ದಡದಲ್ಲೇ ಹಾಕಿ ಬಂದು ಇವತ್ತೆಲ್ಲರೂ ಕೂಡ ಕಂಬಿಯನ್ನ ಇಳಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಬಟ್ ಈ ವಿಷಯ ಯಾಕಪ್ಪ ಈಗ ಅಂತ ನೋಡೋದಾದ್ರೆ, ಇದೇ ತರಹದ ಒಂದು ಸೀನ್ ಮತ್ತೊಮ್ಮೆ ನಡೆದಿದೆ. ಅದು ಎಲ್ಲಿ ಅಂತೀರಾ? ಬಳ್ಳಾರಿಯಲ್ಲಿ. ನೋಡಿ, ಬಳ್ಳಾರಿಯಲ್ಲಿ ಮಹಿಳೆಯೊಬ್ಬರಿಗೆ ಅಶ್ಲೀಲ ಸಂದೇಶವನ್ನ ಕಳಿಸಿ ಕಿರುಕುಳ ನೀಡ್ತಿದ್ದಂತಹ ಯುವಕನನ್ನ ಆ ಮಹಿಳೆ ತನ್ನ ಪತಿ ಮತ್ತು ಸಹೋದರರೊಂದಿಗೆ ಸೇರಿ ಹತ್ಯೆಯನ್ನ ಮಾಡಿಸ್ಬಿಟ್ಟಿದ್ದಾಳೆ. ಮತ್ತೆ ಇದೀಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಂತೆ ಇರುವ ಈ ಘಟನೆಯಲ್ಲಿ ಸಾಕ್ಷ್ಯ ನಾಶಪಡಿಸುವುದಕ್ಕೆ ಮೃತದೇಹವನ್ನ ಸುಡಲಾಗಿದೆ. ನೋಡಿ, ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದ್ದಂತಹ ನಟ ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇದೀಗ ಬಳ್ಳಾರಿಯಲ್ಲಿ ಅಂತಹದ್ದೇ ಒಂದು ಭೀಭತ್ಸ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಿಳೆಗೆ ಅಶ್ಲೀಲ ಸಂದೇಶ ಕಳಿಸಿ ಕಿರುಕುಳ ನೀಡ್ತಿದ್ದ ಯುವಕನನ್ನ ಆಕೆ ತನ್ನ ಪತಿ ಮತ್ತು ಸಹೋದರನ ಜೊತೆ ಸೇರ್ಕೊಂಡು ಬರ್ಬರವಾಗಿ ಕೊಲೆ ಮಾಡಿ ಮೃತದೇಹವನ್ನ ಸುಟ್ಟಿರುವ ಘಟನೆ ನಡೆದಿರುವಂತದ್ದು. ಹಾಗಾದ್ರೆ ಈ ಘಟನೆ ಹಿನ್ನೆಲೆ ಏನಪ್ಪಾ ಅಂತ ನೋಡೋದಾದ್ರೆ, ಖಾಸಗಿ ಲ್ಯಾಬ್ ಒಂದರಲ್ಲಿ ಕೆಲಸ ಮಾಡ್ತಿದ್ದಂತ ಪಾಟೀಲ್ ಬಸನಗೌಡ, ಕೇವಲ 26 ವರ್ಷದ ಯುವಕ, ಜೂನ್ 7ನೇ ತಾರೀಕು ಗಮನಿಸಿ, 2023 ಜೂನ್ 7ರಂದೇ, ಅಂದ್ರೆ 2024 ಜೂನ್ 7ನೇ ತಾರೀಕೆ ಈ ಘಟನೆ ನಡೆದಿತ್ತು. ಈಗ 2026 ವರ್ಷದ ಬಸನಗೌಡ ಪಾಟೀಲ್ ಏನಿದಾನಲ್ಲ, ಈತ ಜೂನ್ 7ನೇ ತಾರೀಕು ನಾಪತ್ತೆಯಾಗಿರ್ತಾನೆ. LLC ಕಾಲುವೆಯ ನಿರ್ಜನ ಪ್ರದೇಶದಲ್ಲಿ ಈತನ ಮೃತದೇಹ ಅರ್ಧ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ. ಪ್ರಕರಣ ದಾಖಲಿಸಿಕೊಂಡಂತಹ ಮೋಕಾ ಠಾಣೆಯ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಾಗ ಆಘಾತಕಾರಿ ಸತ್ಯಗಳು ಹೊರಬಿದ್ದಿದೆ. ಹಾಗಾದ್ರೆ ಏನಪ್ಪಾ ಸತ್ಯ ಅಂತ ನೋಡೋದಾದ್ರೆ, ಅಶ್ಲೀಲ ಸಂದೇಶವೇ ಸಾವಿಗೆ ಮುನ್ನುಡಿಯಂತೆ. ಕೊಲೆಯಾದ ಬಸವನಗೌಡನಿಗೆ ದೂರದ ಸಂಬಂಧದಲ್ಲಿ ಅತ್ತಿಗೆಯಾಗುವ ಶ್ವೇತಾ ಎಂಬಾಕೆಯ ಪರಿಚಯ ಆಗಿತ್ತೆ. ಸುಮಾರು 2 ವರ್ಷಗಳ ಹಿಂದೆ ಮದುವೆ ಒಂದರಲ್ಲಿ ಪರಿಚಯ ಆಗಿದ್ದಂತ ಇವರಿಬ್ಬರ ನಡುವೆ ಮಾತುಕತೆ ನಡೆದಿರುತ್ತೆ. ಆದ್ರೆ ಬಸನಗೌಡ ಇದನ್ನ ತಪ್ಪಾಗಿ ಬಳಸ್ಕೊಂಡ್ಬಿಟ್ಟಿರ್ತಾನೆ. ಕಳೆದ 1 ವರ್ಷದಿಂದ ಶ್ವೇತಾಗೆ ಅಶ್ಲೀಲ ಫೋಟೋಗಳು ಮತ್ತು ವಿಕೃತ ಸಂದೇಶಗಳನ್ನ ಕಳುಹಿಸಿ ಮಾನಸಿಕ ಕಿರುಕುಳವನ್ನು ನೀಡ್ತಿರ್ತಾರೆ. ತನ್ನ ಕಾಮದ ತೃಷೆ ತೀರಿಸಿಕೊಳ್ಳೋದಕ್ಕೆ ಶ್ವೇತಾಗೆ ನಿರಂತರವಾಗಿ ಪೀಡಿಸ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹತ್ಯೆಯ ಸ್ಕೆಚ್ ಮತ್ತು ಮೃತದೇಹದ ದಹನ ಹೇಗಿತ್ತು ಅಂತ ನೋಡ್ಲೇಬೇಕಾಗುತ್ತೆ. ನೋಡಿ, ಬಸನಗೌಡನ ಅತಿಯಾದ ಕಿರುಕುಳದಿಂದ ಬೇಸತ್ತಂತಹ ಶ್ವೇತಾ ಈ ವಿಷಯವನ್ನ ತನ್ನ ಗಂಡ ದೊಡ್ಡ ಬಸನಗೌಡ ಹಾಗೆ ಸೋದರ ವಿಜಯ್ಗೆ ತಿಳಿಸ್ತಾಳೆ. ಇವನ್ ಕಾಟಕ್ಕೆ ಮುಕ್ತಿ ಹಾಡಲೇಬೇಕು ಅಂತ ನಿರ್ಧರಿಸಿದ ಮೂವರು ಹತ್ಯೆಗೆ ಸಂಚನ ರೂಪಿಸ್ತಾರೆ. ಜೂನ್ 7ನೇ ತಾರೀಕು ಶ್ವೇತಾ ತಾನೇ ಕರೆ ಮಾಡಿ ಬಸವನಗೌಡನನ್ನ ನಿರ್ಜನ ಪ್ರದೇಶಕ್ಕೆ ಬರುವಂತೆ ಮಾಡಿದ್ದಾಳೆ. ಅಲ್ಲಿಂದ ಬಂದ ಬಸವನಗೌಡನನ್ನ ಹಗ್ಗದಿಂದ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಲಾಗುತ್ತೆ. ಸಾಕ್ಷ್ಯ ನಾಶಪಡಿಸುವುದಕ್ಕೆ ಮೃತದೇಹವನ್ನ 10 ಕಿಲೋಮೀಟರ್ ದೂರದ ಕಾಲುವೆಯ ಪಕ್ಕಕ್ಕೆ ಸಾಗಿಸಿ ಅಲ್ಲಿ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆ. ಪೊಲೀಸರ ಬಲೆಗೆ ಬಿದ್ದಂತಹ ಆರೋಪಿಗಳು ನೋಡಿ, ಅರ್ಧಂಬರ್ಧ ಸುಟ್ಟ ಸ್ಥಿತಿಯಲ್ಲಿದ್ದ ಮೃತದೇಹವನ್ನ ಪತ್ತೆ ಹಚ್ಚಿದ ಮೋಕಾ ಠಾಣಾ ಪೊಲೀಸರು ಮೊಬೈಲ್ ಕರೆಗಳ ವಿವರ ಅಂದ್ರೆ CDR ಆಧಾರದ ಮೇಲೆ ತನಿಖೆಯನ್ನ ನಡೆಸಿ ಶ್ವೇತಾ, ಆಕೆಯ ಪತಿ ಮತ್ತು ಸಹೋದರನನ್ನ ಬಂಧಿಸಿದ್ದಾರೆ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಕೊಲೆಯಾಗಿರುವ ರೀತಿಯಲ್ಲೇ ಇಲ್ಲೂ ಕೂಡ ಮಹಿಳೆಯ ಕಿರುಕುಳದ ದೂರು ಕೊಲೆಯಲ್ಲಿ ಅಂತ್ಯ ಆಗಿರುವುದು ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸಿದೆ. ನೋಡಿ, ಈಗ ನಾವು ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು, ಈಗಲೂ ಕೂಡ ಸೌಂಡ್ ಆಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ಅವರು ಯಾವ ರೀತಿಯಾದಂತಹ ತಪ್ಪನ್ನ ಮಾಡಿದ್ರು ಅಥವಾ ಪವಿತ್ರ ಗೌಡ ಮಾಡಿದಂತಹ ಮಿಸ್ಟೇಕ್ ಏನು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಈ ಶ್ವೇತಾ ಆತ ಮೆಸೇಜ್ ಕಳಿಸ್ತಾ ಇದ್ದ ಅಂತ ಸಂದರ್ಭದಲ್ಲಿ ಆತನನ್ನ ಬ್ಲಾಕ್ ಮಾಡಿದ್ರೆ ಮುಗಿದೋಗ್ತಾ ಇತ್ತು. ಎಲ್ಲರೂ ಕೂಡ ಕಾಮನ್ ಆಗಿ ಯೋಚನೆ ಮಾಡುವಂತ ಒಂದು ವಿಷಯ. ಬಟ್ ಆಕೆ ಆ ಕೆಲಸವನ್ನ ಮಾಡಲಿಲ್ಲ. ಗಂಡ ಹಾಗೆ ತಮ್ಮನಿಗೆ ಈ ವಿಷಯವನ್ನ ಮುಟ್ಟಿಸ್ತಾಳೆ. ಥೇಟ್ ಅಲ್ಲಿ ಏನಾಯ್ತು,
ಪವಿತ್ರ ಗೌಡ ಹೇಗೆ ಪವನ್ ಹಾಗೆ ದರ್ಶನ್ಗೆ ಈ ವಿಷಯವನ್ನ ತಿಳಿಸುವಂತ ಹೇಗೆ ಮೆಸೇಜ್ ಅನ್ನ ಪಾಸ್ ಮಾಡ್ತಾಳೋ, ಇಲ್ಲೂ ಕೂಡ ಈ ಶ್ವೇತಾ ಅನ್ನುವಂತಹ ಮಹಿಳೆ ಗಂಡ ಹಾಗೆ ತಮ್ಮನಿಗೆ ಈ ವಿಷಯವನ್ನ ಕಳಿಸ್ತಾಳೆ. ನೋಡು, ನನಗೆ ಈ ರೀತಿ ಕಿರುಕುಳವನ್ನ ಕೊಡ್ತಾ ಇದ್ದಾನೆ, ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದಾನೆ, ನನ್ನನ್ನ ಬಾ ಅಂತಾನೆ, ಮಂಚಕ್ಕೆ ಕರಿತಾನೆ. ಸೊ ಇದೆಲ್ಲ ನಂಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ನನ್ನ ಮೇಲೆ ಪ್ರೀತಿ ಇದ್ರೆ ನಿನಗೆ ಆತನಿಗೆ ಏನಾದ್ರೂ ಒಂದು ಗತಿ ಮಾಡು ಅಂತ ಹೇಳ್ತಾಳೆ. ಸೊ ಹಾಗಾಗಿ ಗಂಡ ಅನ್ಸ್ಕೊಂಡವನು ಅಫ್ಕೋರ್ಸ್ ಎಂತಿಗೋಸ್ಕರ ಏನ್ ಬೇಕಾದ್ರೂ ಮಾಡೇ ಮಾಡ್ತಾನೆ. ಸೊ ಆತ ಏನ್ ಮಾಡ್ತಾನೆ, ಓಕೆ ನೀನು ನಿನ್ನ ಸ್ಟೈಲ್ ನಲ್ಲಿ ಆತನನ್ನ ಕರೆಸು, ಅದಾದ ನಂತರ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅದಾದ ನಂತರ ಆತನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ಆತನ ದೇಹವನ್ನ ಅಂದ್ರೆ ಆತನ ಗುರುತೇ ಸಿಗದ ರೀತಿಯಲ್ಲಿ ಸುಟ್ಟು ಭಸ್ಮ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅದಾಗ್ಲಿಲ್ಲ. ದೇಹ ಅರ್ಧಂಬರ್ಧ ಸುಟ್ಟೋಗಿದೆ, ಅಲ್ಲೇ ಬಿಸಾಡ್ ಹೋಗಿದ್ದಾರೆ. ಅದಾದ ನಂತರ ಅಲ್ಲೇ ಓಡಾಡ್ತಿದ್ದಂಥವ್ರು ಮೃತದೇಹವನ್ನ ಗಮನಿಸಿ ಯಾರದ್ದು ಈ ಮೃತದೇಹ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ನ ನಂತರ ಆತನ CDR ಏನಿದೆಯಲ್ಲ, ಆತನಿಗೆ ಯಾರ್ಯಾರೆಲ್ಲ ಕಾಲ್ ಮಾಡಿದ್ರು, ಏನ್ ವಿಷಯ ಅಂತ ತಿಳ್ಕೊಂಡು ಏನು ತನಿಖೆಯನ್ನ ನಡೆಸಿದಾಗ ಇದೆಲ್ಲ ಘಟನಾವಳಿಗಳು ಬೆಳಕಿಗೆ ಬಂದಿರುವಂತದ್ದು. ನೋಡಿ, ಈಗ ಆತ ಮಾಡಿದಂತಹ ತಪ್ಪಿಗೆ ಕೇವಲ 26 ವರ್ಷಕ್ಕೆ ಈ ರೀತಿಯಾದಂತಹ ಕೆಲಸ ಮಾಡಬೇಕಾಗಿಲ್ಲ. ಅದು ಕೂಡ ಅತಿಗೆ ಸ್ಥಾನದಲ್ಲಿ ಇದ್ದಂಥವಳಿಗೆ ಈ ರೀತಿ ಆಕೆಯ ಮೇಲೆ ಕಾಮದ ತೃಷಿಯನ್ನ ತೀರ್ಸ್ಕೋಬೇಕು ಅನ್ನೋದು ನಿಜಕ್ಕೂ ಕೂಡ ಬಹಳ ಅಸಹ್ಯ. ಸೊ ಏನ್ ಮಾಡಕ್ ಆಗೋದಿಲ್ಲ. ಬಟ್ ಕಾನೂನನ್ನ ಕೈಗೆ ತಗೋಬಾರ್ದಿತ್ತು. ಆದ್ರೆ ಈಗ ಮೂವರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಂಡು ಈಗ ಕಂಬಿಯನ್ನ ಎಣಿಸುವಂತಹ ಪರಿಸ್ಥಿತಿ ಉಲ್ಬಣ ಆಗಿರುವಂತದ್ದು. ಇತ್ತ ಬಸವನಗೌಡ ಏನು 26 ವರ್ಷದ ಯುವಕನನ್ನ ಕಳೆದುಕೊಂಡ ಕುಟುಂಬ ಇದೀಗ ನಡು ಬೀದಿಯಲ್ಲಿ ನಿಂತು ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ಉಲ್ಬಣ ಆಗಿರುವಂತದ್ದು. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.